ಕ್ಲಾರಿಫೈ ಮಾಡ್ಬೇಕು ನೋಡಪ್ಪ, ದಯವಿಟ್ಟು ಝೂಮ್ ಮಾಡಿ ನೋಡಿ. ಇದು RSS ನ ಕೇಂದ್ರ ಕಚೇರಿ ನಾಗಪುರದಲ್ಲಿ ಮೊನ್ನೆ ಮೋಹನ್ ಭಾಗವತ್ ಜಿ ಅವರ ಎದುರುಗಡೆನೆ ಆರಿಸಿರುವಂತ ಬಾವುಟ. ಯಾವುದು? ನ್ಯಾಷನಲ್ ಫ್ಲಾಗ್, ಇಂಡಿಯನ್ ಫ್ಲಾಗ್, ಇಂಡಿಪೆಂಡೆನ್ಸ್ ಡೇ ದಿವಸ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಇನ್ನು ಕೆಳಗೆ ಬರ್ತೀನಿ. ಇಲ್ಲಿ ನೋಡಿ, ಇದು ಬೆಂಗಳೂರಿನಲ್ಲಿರುವಂತಹ RSS ನ ಕಚೇರಿ ಕೇಶವ ಕೃಪದಲ್ಲಿ ಆಗಸ್ಟ್ 15 2 ದಿವಸಗಳ ಮುಂಚೆ RSS ಕಚೇರಿ ಆರಿಸಿರುವಂತ ಬಾವುಟ. ಏನ್ ಬಂಡಲ್ ಬಿಡ್ತಾರೆ ಪ್ರಯತ್ನಿಸಿದ ಯಾವಾಗ ಬಲವಂತ ಘೋಷಣೆಗೆ ಹೋಗಿದ್ರು ಹಾರಿಸಲಿಲ್ಲ. ಆ ಪ್ರಶ್ನೆಗೆ ಬಿಜೆಪಿ ಬಿಜೆಪಿ ಇನ್ 2002 ವರೆಗೂ ಇಂಡಿಯಾದಲ್ಲಿ ಫ್ಲಾಗ್ ಕೋಡ್ ಅಂತ ಒಂದಿತ್ತು. ಆ ಫ್ಲಾಗ್ ಕೋಡ್ ಪ್ರಕಾರ ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ರಾಷ್ಟ್ರಧ್ವಜ ಆರಿಸಬೇಕು ಅಂತ ಇದ್ದಿದ್ದು. ಯಾವ್ದಾದ್ರು ಖಾಸಗಿ ಕಚೇರಿಗಳಲ್ಲಿ ಎಲ್ಲದನ್ನು ಆರಿಸಬೇಕು ಅಂತ ಇರ್ಲಿಲ್ಲ ಅಣ್ಣ. ಈ ಸೆನ್ಸ್ಲೆಸ್ ಕಾಂಗ್ರೆಸ್, ಸೆನ್ಸ್ಲೆಸ್ ಯೂಸ್ಲೆಸ್ ಇರ್ತಾರೆ ಗೊತ್ತಾ ಒಂದಷ್ಟು ಜನ. ಅವ್ರಿಗೆ ಇದ್ರ ಕಾನೂನು ಗೊತ್ತಿಲ್ಲ, ಅವ್ರ ತಲೆನೂ ಗೊತ್ತಿಲ್ಲ. ಬಂದ್ ಕುತ್ಕೊಂಡು ಕಿರ್ಚಾಡ್ತಾರೆ, ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಬೇಸಿಟ್ಕೊಂಡು ಮಾತಾಡ್ಬೇಕು. ಅದಕ್ಕೆ ಹೇಳಿದ್ದು, ಉತ್ತರ ಕೊಡುವಾಗ ಕೇಳೋ ತಾಕತ್ತಿರ್ಬೇಕಷ್ಟೇ. ಕಾನೂನು ತಿಳ್ಕೊಂಡ್ ಬರ್ಬೇಕು, ಸಂವಿಧಾನದಾತ್ಮಕವಾಗಿರುವಂತಹ ಪ್ರಾವಿಷನ್ಸ್ ತಿಳ್ಕೊಂಡ್ ಬರ್ಬೇಕು. ಇದು ಮಾತಾಡಂಗಿಲ್ಲ. ನಿಮ್ ಕತೆ ಇವಾಗ ಉತ್ತರ ಕೊಟ್ಟಾಯ್ತು. ನಿಮ್ ಆರ್ಗ್ಯುಮೆಂಟ್ You are exposed. You are exposed. You are exposed. You are exposed. ನಂದನ್ ಅವರು ಕೇಳೋದೇನಪ್ಪ ಅಂದ್ರೆ, ಆಯ್ತು ಬಿಡಿಯಪ್ಪ, ಅವ್ರಿಂದ ಕಶ್ಯಪ್ ನಂದನ್ ಅವರು ಕೇಳ್ತೀನಿ ನಾನು. ಕಶ್ಯಪ್ ನಂದನ್ ಅವರೇ, ಕಾಂಗ್ರೆಸ್ ನಲ್ಲೇ ಕ್ಲಾರಿಟಿ ಇಲ್ಲ. ಕೇಳಿ ಹೇಳಪ್ಪ. ಆಯ್ತು, ಅದನ್ನ ಬಿಟ್ರಲ್ವಾ? ಫ್ಲಾಗ್ ಕೋಡ್ ಬಂತಲ್ವಾ? ನಮ್ಗೆ ಉತ್ತರ ಸಿಕ್ಕಿದೆ. ಕಶ್ಯಪ್ ನಂದನ್ ಅವರೇ, ಇಲ್ಲಿ ಕನ್ಫ್ಯೂಷನ್ ಇರೋದು ಎಲ್ಲಿ ಅಂದ್ರೆ, ಕರ್ನಾಟಕದಲ್ಲಿ ಪೂರ್ತಿ ಆಗುತ್ತೆ, ಕೇರಳದಲ್ಲಿ ಆಗೋದೇ ಇಲ್ಲ. ಕೋಳಿಕೋಡ್ ನಲ್ಲಿ ಎಲ್ಲಿ ನೀವು ಕಾರ್ಪೊರೇಷನ್ ನಲ್ಲಿ ನಿಮ್ದು ಒಂದು ಅಧಿಕಾರ ಇದೆ ಅಥವಾ ಲೆಫ್ಟ್ ಜೊತೆ ಇದ್ದೀರಿ ನೀವು, ಅಲ್ಲಿ ಆಗೋದಿಲ್ಲ. ತಿರುವನಂತಪುರಂ ಅಲ್ಲಿ ಆಗುತ್ತೆ. ಕಾಂಗ್ರೆಸ್ ಆಡಳಿತ ಇರುವಂತ ಕೇರಳ, ಕಾಂಗ್ರೆಸ್ ಆಡಳಿತ ಇರುವಂತ ಕರ್ನಾಟಕ, ಯಾಕೆ ಬೇರೆ ಬೇರೆ ನಿಲುವಾಗೋಗುತ್ತೆ ನೋಡಿ. ಇವಾಗ ಕೇರಳದಲ್ಲಿ ಏನಾಯ್ತು, ಕರ್ನಾಟಕದಲ್ಲಿ ಏನಾಯ್ತು ಅಲ್ಲ, ದೇಶದಲ್ಲಿ ಏನಾಯ್ತು ಅಂತ ಪ್ರಶ್ನೆ ಇರೋದು. ಕಶ್ಯಪ್ ನಂದನ್ ಆಯ್ತು, ದೇಶದಲ್ಲಿ ಇವಾಗ ಏನಾಗಿದೆ, ಏನ್ ಬಗ್ಗೆ ಮಾತುಕತೆ ವಿಚಾರಗಳು ನಡೀತಾ ಇದೆ. ದೇಶ ಪ್ರೇಮಿಗಳು ಇವರು ದೇಶ ವಿರೋಧಿಗಳು ಸರ್. ಒಂದು ಫೋಟೋ ತೋರಿಸ್ತೀನಿ ಸರ್. ನಿನ್ನೆ ವಿಜೇಂದ್ರ ಅವರು ತಿರಂಗ ಯಾತ್ರೆ ಅಂತ ಮಾಡಿದ್ದಾರೆ. ದಯವಿಟ್ಟು ಇವ್ರು ದೇಶ ವಿರೋಧಿ ಕೆಲಸ ಏನು ಮಾಡಿದ್ದಾರೆ ಅಂತ ತಮ್ಮ ಕ್ಯಾಮ್ರಾಮನ್ ದಯವಿಟ್ಟು ಝೂಮ್ ಮಾಡಬೇಕು. ನೋಡಿ, ಇದು ಯಾವ ಫ್ಲಾಗ್, ಇದು ಯಾವ ಫ್ಲಾಗ್ ಇಟ್ಕೊಂಡು ತಿರಂಗ ಯಾತ್ರೆ ಮಾಡಿದ್ದಾರೆ ಸರ್ ಇವರು? ಅಶೋಕ ಚಕ್ರ ಇದೆ ಆ ಫ್ಲಾಗಲ್ಲಿ. ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ನಮ್ಮ ಅಶೋಕ್ ಅವರು ಇದ್ದಾರೆ. ಅದಷ್ಟು ಕ್ಲಿಯರ್ ಆಗ್ತಿಲ್ಲ, ಬಟ್ ಗೊತ್ತಾಯ್ತು, ನೀವು ಹೇಳ್ತಿರೋದು ಗೊತ್ತಾಯ್ತು ಬಿಡಿ. ಇವರು ದೇಶಭಕ್ತರು. ಯಾವುದೋ ಬಿಹಾರದ ಯಾವುದೋ ಒಂದು BJP ಕಚೇರಿಲೋ ಎಲ್ಲ ಒಂದು ಜಾಗದಲ್ಲಿ BJP ಫ್ಲಾಗ್ನ ಆಯಿಸ್ಟ್ ಮಾಡಿದ್ದಾರೆ. ಇವರು ದೇಶಭಕ್ತಿ ನಮಗೆ ಕಲಿಸ್ಕೊಡ್ತಾರೆ.
ಬ್ರಿಟಿಷ್ ಅವ್ರಿಗೆ ಮರ್ಸಿ ಲೆಟರ್ ಬರ್ಕೊಟ್ಟಿರೋರು ಇವರು ದೇಶಭಕ್ತಿ ಕಲ್ಸ್ಕೊಡ್ತಾರೆ ನಮಗೆ. ದೇಶಕ್ಕಾಗಿ ಮಾತಾಡಬೇಕಾಗಿರೋ ವಿಚಾರಗಳು ಸಾಕಷ್ಟಿದೆ. ಮೊನ್ನೆ ಏನಾಯ್ತು ನೀಟ್ ಬಗ್ಗೆ, ನೆನ್ನೆನೂ ಬೆಳಗ್ಗೆನೂ ಒಂದು ಪೇಪರ್ ಲೀಕ್ ಆಗಿದೆ. ಏನಾಗಿದೆ ಅದು ಹಿಸ್ಟ್ರಿದು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ದೇಶಕ್ಕೆ ಆಗ್ಬೇಕಾಗಿರುವ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ. ರೈತರಿಗೆ ಬರಬೇಕಾಗಿರುವ ಒಂದು ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನದ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲೇ ಮಾತಾಡಿ ಸೋನಿಯಾ ಗಾಂಧಿ ಮೇಡಮ್ ಅವರು, ಖರ್ಗೆ ಸಾಹೇಬರು ಮುಗಿಸಿದ್ದಾರೆ. ಅದು ಬಿಟ್ಬಿಟ್ಟು ಇದನ್ನೇ ದೊಡ್ಡದು ವಿಚಾರ ಮಾಡೋ ಅವಶ್ಯಕತೆ ಇದೆಯಾ? ಹೌದು, ಕರ್ದಿ ಕುರ್ಚಿ ಹಾಕಿ ಅಂತ ಹೇಳಿದ್ರು, ಕುರ್ಚಿ ಹಾಕ್ಲಿಲ್ಲ, ನಿಂತಿದ್ರು, ಅಲ್ಲಿಗೆ ಮುಗೀತು. ಇವಾಗ ದೇಶಭಕ್ತಿ ಕಾಂಗ್ರೆಸ್ಗಿಂತ, ದೇಶಕ್ಕಾಗಿ ಹೋರಾಡಿರೋರು ಕಾಂಗ್ರೆಸ್ ಲೀಡರ್ಗಳಿಗಿಂತ ಬಿಜೆಪಿ ಯಾರು ಹೇಳಿಲ್ಲ. ಇದು ಹೆಂಗಾಯ್ತಂದ್ರೆ ಇವ್ರೊಬ್ರು ಡಾಕ್ಟ್ರು, ಇವ್ರೊಂದು 3-4 ಆಪರೇಷನ್ ಮಾಡಿ ಜನನ ಪ್ರಾಣ ಉಳಿಸಿದಾರೆ, ಇವ್ರಿಗೊಂದು ಮರ್ಡರ್ ಮಾಡಕ್ ಬಿಡಿ ಅಂದಂಗ ಆಯ್ತು. ನೋಡಿ, ಅಲ್ಲ ಇತಿಹಾಸದಲ್ಲಿ ಅವ್ರು ಮಾಡಿದ್ದಾರೆ ಅಂದ್ರೆ ಇವತ್ತು ಅವಮಾನ ಮಾಡೋ ಅಧಿಕಾರ ನೋಡಿ, ಅವಮಾನ ಅಲ್ಲ, ಅವರು 80 ವರ್ಷದ ಒಂದು ಧುರೀಣರು, ನಾಯಕರು. ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಸೋನಿಯಾ ಗಾಂಧಿ ಮೇಡಮ್ಗೇನೋ ಕಂಡಿದೆ. ಅವರ ಒಂದು ನಿಂತಿರ್ಬೇಕಾದ್ರೆ ತಂದು ಹಾಕ್ರಪ್ಪ ಫಸ್ಟು ಕುರ್ಚಿ ಅಂತಂದ್ರು. ತಿರುಪತಿಲೇನೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಭಾಷಣ ಮಾಡ್ಬೇಕಾದ್ರೆ ಕುಸ್ ಬಿದ್ದೋಗ್ತಿದ್ರು. ನೋಡಿಲ್ವೋ ಗೊತ್ತಿಲ್ಲ ನಿಮ್ಗೆ. ನಿನ್ನೆ ಇಂಡಿಪೆಂಡೆನ್ಸ್ ಡೇ ದಿವಸ ಕುಸ್ ಬಿದ್ದೋಗ್ತಾ ಇದ್ರು. ವಯಸ್ಸಾಗಿತ್ತು ಅವ್ರಿಗೆ, ತಂದು ಕುರ್ಚಿ ಹಾಕಿ ಎಂದು ಅದನ್ನೇನು ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಇತ್ತಾ? ರಾಜ್ಯಕ್ಕೆ, ದೇಶಕ್ಕೆ ಚರ್ಚೆ ಆಗಿರೋ ವಿಷಯಗಳು ನೂರಾರಿದೆ. ಯಾವಾಗ ಈ ಕುರ್ಚಿ ಥಿಯರಿ ನಿಂತಿರೋದು ಅಂದ್ರೆ ಕಶ್ಯಪ್ ನಂದನ್ ಅವ್ರು ಹೇಳೋದೇನೆ, ಅಲ್ಲಿ ಕೃಷ್ಣರಾವ್ ಅವರು ಹೇಳ್ಬೇಕಾಗಿತ್ತು, ಪವನ್ ಖೇರಾ ಅವರು ಹೇಳ್ಬೇಕಾಗಿತ್ತು, ಇನ್ನೊಬ್ರು ಹೇಳ್ಬೇಕಾಗಿತ್ತು, ಜೈರಾಮ್ ರಮೇಶ್ ಹೇಳ್ಬೇಕಾಗಿತ್ತು. ಎಲ್ರೂ ಕುರ್ಚಿ ಅಂತಾನೆ ಹೇಳಿದಿದ್ರೆ ಈ ಕುರ್ಚಿನ ನಾವು ಕುರ್ಚಿ ಒಬ್ಬೊಬ್ರು ನೋಡಿ. ಪವನ್ ಖೇರಾ ಅವರು ಒಪ್ಪೋದು ನೋಡಿ, ಪವನ್ ಖೇರಾ ಅವರು ಇದ್ರು, ಜಯರಾಮ್ ರಮೇಶ್ ಅವರು ಇದ್ರು ಆ ಸಭೆಯಲ್ಲಿ. ನಮ್ಮ ಸ್ನೇಹಿತರುಗಳಿದ್ರು, ಅವ್ರ ಹತ್ರನೂ ಮಾಹಿತಿ. BV ಶ್ರೀನಿವಾಸ್ ಯಾರು ನಮ್ಮ ಕರ್ನಾಟಕದಿಂದ ಸೇವಾದಳದ ಇನ್ಚಾರ್ಜ್ ಆಗಿದಾರಲ್ಲ, ಅವ್ರ ಹತ್ರನೇ ಮಾತಾಡ್ಕೊಂಡು ಬಂದೆ ಬರಕ್ ಮುಂಚೆ, ನಿಮ್ಮ ಸ್ಟುಡಿಯೋ ಮುಂಚೆ. ಏನಾಗಿತ್ತು ಶ್ರೀನಿವಾಸ್ ಅವ್ರೆ ಅಂತ ಎಷ್ಟು ಹೇಳಿದ್ರು. ಖರ್ಗೆ ಸಾಹೇಬ್ರಿಗೆ ಏನೋ ಒಂಚೂರು ಇದಾಗ್ತಿತ್ತು, ಕುರ್ಚಿ ಹಾಕಿದ್ರು ಮೇಡಮ್, ಕುರ್ಚಿ ಹಾಕ್ಸಕ್ ಹೇಳಿದ್ರು ಮೇಡಮ್. ಖರ್ಗೆ ಸಾಹೇಬ್ರು ಬೇಡಪ್ಪ ನಿಂತಿರ್ತೀನಿ ಅಂತಂದ್ರು. ದೇರ್ ಎಂಡ್ಸ್ ದ ಮ್ಯಾಟರ್. ರಾಜ್ಯಕ್ಕಾಗಿ, ದೇಶಕ್ಕಾಗಿ ಮಾತಾಡಬೇಕಾಗಿರೋ ವಿಷಯಗಳು 108 ಇದೆ. ನಿಖಿಲ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲ, ನಿಮ್ ಮಾಡ್ತೀರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ದೇಶಕ್ಕಾಗಿ ಸೋನಿಯಾ ಗಾಂಧಿ ಮಾಡಿರುವ ತ್ಯಾಗ ಇಲ್ಲಿವರೆಗೆ ಬಿಜೆಪಿಯಲ್ಲಿರುವ ಯಾವ ನಾಯಕರು ಮಾಡಿಲ್ಲ. ಆಯ್ತು.